ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ. ನಿಮಗೆ ಇಷ್ಟವಾದಂಥ ಪ್ರತಿಯೊಂದು ಹೊಸ ಹುದ್ದೆಯ ಮಾಹಿತಿ ಬಗ್ಗೆ ನಮ್ಮ ಚಾನಲ್ನಲ್ಲಿ ದೊರೆಯುತ್ತದೆ ಅಂತ ಹೇಳ್ತಾ ಮೊದಲನೇ ಬಾರಿಗೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ 13,705 ಹುದ್ದೆಗಳಿಗೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಿರ್ತಾರೆ. ದಿನಾಂಕ 17/12/2024ರಿಂದ 7/1/2025ವರೆಗೂ ಅಪ್ಲಿಕೇಶನ್ ಹಾಕುವಂಥ ಅವಧಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 13,705 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿರ್ತಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎನಿ ಡಿಗ್ರಿ BA, BCom, BSc, MBB ಯಾವುದೇ ಒಂದು ಕ್ವಾಲಿಫಿಕೇಷನ್ ಆಗಿರುವಂಥವ್ರು ಹಾಗೂ ಅಂತಿಮ ಡಿಗ್ರಿಯಲ್ಲಿ ಕೂಡ ಇದ್ದಂಥ ಹುಡುಗರು ಸಮೇತ ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದು. ಹಾಗೆ ಈ ಹುದ್ದೆ ಬಂದ್ಬಿಟ್ಟು ವಯಸ್ಸು ಬಂದ್ಬಿಟ್ಟು SC STಗೆ 5 ವರ್ಷ, OBCಗೆ 3 ವರ್ಷ ಹಾಗೂ ಇತರ ವರ್ಗದವರಿಗೆ 15 ವರ್ಷ ಹಾಗೂ 13 ವರ್ಷ ಇರುತ್ತದೆ. ಇದು ಫೀಸ್ ಬಂದ್ಬಿಟ್ಟು SC STಗೆ ನೈಲ್ ಅಂದರೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಮತ್ತು OBC ಮತ್ತು ಇತರ ಕ್ಯಾಟಗರಿಗೆ 750 ರೂಪಾಯಿ ಫೀಸ್ ಇರುತ್ತದೆ. ಯಾರೆಲ್ಲ ಈ ಹುದ್ದೆಗೆ ಕಾಯ್ತಿರ್ತೀರೋ ಅವರೆಲ್ಲ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೂ ಯಾವ್ಯಾವ ಜಿಲ್ಲೆಯಲ್ಲಿ, ಯಾವ್ಯಾವ ಡಿಸ್ಟಿಕ್ಕಲ್ಲಿ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದೆ ಎಂಬುದರ ಮೂಲಕ ಮಾಹಿತಿಯನ್ನು ತಿಳಿದುಕೊಂಡು ತಮಗೆ ಇಷ್ಟವಾಗುವಂಥ ಪ್ಲೇಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಂದನ್ನು ಅರ್ಥಪೂರ್ಣವಾಗಿ ಮಾಹಿತಿಯನ್ನು ಸಿಗುತ್ತದೆ. ಹಾಗೂ ಈ ಒಂದು ಹುದ್ದೆಯ ಸಿಲೆಬಸ್ ಎಂದು ನೋಡಿದಾಗ ಎಲಿಜಿಬಲ್ ಇಂಗ್ಲೀಷ್ 30 ಮಾರ್ಕ್ಸಿಗೆ 30 ಕ್ವಶನ್ಸು, ಹಾಗೂ ನ್ಯೂಮರಿಕಲ್ ಎಬಿಲಿಟಿ 35 ಕ್ವಶನ್ಸು 35 ಮಾರ್ಕ್ಸು. ಹಂಗೆ ರೀಸನಿಂಗ್ ಎಬಿಲಿಟಿ 35 ಕ್ವಶನ್ಸು 35 ಮಾರ್ಕ್ಸು. ಸೇಮ್ ಇವೆಲ್ಲಕ್ಕೂ ಟೈಮಿಂಗ್ಸ್ ಬಂದ್ಬಿಟ್ಟು 20 ನಿಮಿಷ. ಓವರಾಲ್ ಆಗಿ 100 ಮಾರ್ಕ್ಸಿಗೆ 1 ಅವರ್ ಈ ಎಕ್ಸಾಮ್ ನಡೀತದೆ. ಹಾಗೆ ಇದು ಫಸ್ಟ್ ಸ್ಟೇಜ್ ಎಕ್ಸಾಮ್ಸ್. ಸೆಕೆಂಡ್ ಸ್ಟೇಜ್ ಮೇನ್ ಎಕ್ಸಾಮ್ಸ್ ಬಂದ್ಬಿಟ್ಟು ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್. ಇದು 50 ಮಾರ್ಕ್ಸಿಗೆ 50 ಕ್ವಶನ್ಸು 35 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಹಾಗೂ ಜನರಲ್ ಇಂಗ್ಲೀಷ್ 40 ಮಾರ್ಕ್ಸಿಗೆ 40 ಅಂಕಗಳು 35 ನಿಮಿಷ ಕಾಲಾವಕಾಶ. ಹಾಗೂ ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ ಬಂದ್ಬಿಟ್ಟು 50 ಕ್ವಶನ್ಸ್ 50 ಮಾರ್ಕ್ಸ್ 45 ನಿಮಿಷ. ಹಾಗೂ ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಎಬಿಲಿಟಿ ಬಂದ್ಬಿಟ್ಟು 50 ಕ್ವಶನ್ಸ್ 60 ಮಾರ್ಕ್ಸಿಗೆ 45 ನಿಮಿಷಗಳ ಕಾಲ ಟೈಮ್ ಕೊಡ್ತಾರೆ. ಓವರಾಲ್ ಆಗಿ ಬಂದ್ಬಿಟ್ಟು 190 ಕ್ವಶನ್ಸು 200 ಮಾರ್ಕ್ಸಿಗೆ 2 ಗಂಟೆ 40 ನಿಮಿಷಗಳ ಕಾಲಾವಕಾಶ ನಿಮಗೆ ನೀಡುತ್ತದೆ ಈ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡೋಕ್ಕೆ. ಯಾರೆಲ್ಲ ಈ ಹುದ್ದೆ ಬಗ್ಗೆ ಆಸಕ್ತಿ ಹೊಂದಿದೆಯೋ ದಯವಿಟ್ಟು ಅವರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಚೆನ್ನಾಗಿ ಓದ್ಕೊಂಡು ಬರ್ರಿ. ಹಾಗೆ ಪ್ರತಿ ಒಂದು ಹೊಸ ಹುದ್ದೆಗಳ ನೇಮಕಾತಿ ಬಗ್ಗೆ ಹೊಸ ಮಾಹಿತಿ ಬೇಕೆಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಪ್ರತಿಯೊಂದು ಸಮೇತ ನಾವು ನಿಮಗೆ ತಿಳಿಸಿಕೊಡ್ತಿದ್ದೀವಿ. ವಂದನೆಗಳು.